ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೀರು 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 ಇದೇನ್ ಸರ್, ಅಶ್ವಿನ್ ನಿಜವಾಗ್ಲೂ ಪ್ರಿಯನ ಸಾಯಿಸಿದಾನಾ? ಸಾಯಿಸಿದನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೀರಾ ಹತ್ರ ಇರೋ ಸಾಕ್ಷಿ ಅಂತೂ ಅಶ್ವಿನ್ನೇ ಸಾಯಿಸಿದಾನೆ ಅಂತ ಹೇಳ್ತಾ ಇದ್ದೆ. ಸರ್, ಭಾವ ಯಾಕೆ ಅಶ್ವಿನ್ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದಾರೆ? ಅನುಮಾನಕ್ಕೆ ಕಾರಣ ಅಶ್ವಿನ್ನೇ. ಅವತ್ತವನು ಹಾಸ್ಪಿಟ್ಲಿಗೆ ಫೋನ್ ಮಾಡಿರೋದು ನಿಜ, ಪ್ರಿಯಾನ ಅಲ್ಲಿಂದ ಕರ್ಕೊಂಡು ಹೋಗಿರೋದು ನಿಜ. ಅದೆಲ್ಲದಕ್ಕೂ ಸಾಕ್ಷಿ ಇದೆ. ಪ್ರಿಯಾ ಸುಟ್ಟು ಬೂದಿಯಾಗಿ ಸಿಕ್ಕಿರೋದು ನೆಲಮಂಗ್ಲ ಹತ್ರ ಇರೋ ಒಂದು ಗೋಡೌನಲ್ಲಿ. ಅಶ್ವಿನ್ ಕರ್ಣನ್ ಕಾರ್ ತಗೊಂಡು ನೆಲಮಂಗ್ಲ ಟೋಲ್ ಪಾಸ್ ಆಗಿರೋದಕ್ಕೂ ಸಾಕ್ಷಿ ಇದೆ. ಅಂದ್ರೆ ಅಶ್ವಿನ್ ನಿಜವಾಗ್ಲೂ ಕೊಲೆ ಮಾಡೋ ಮಟ್ಟಕ್ಕೆ ಇಡ್ದ ಅಂತಂತೀರಾ? ನನಗೂ ಅದೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಅಶ್ವಿನ್ ಅಂತ ತಪ್ಪೇನಾದ್ರೂ ಮಾಡಿದ್ರೆ ಅವನನ್ನ ಶಿಕ್ಷೆಯಿಂದ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಶ್ವಿನ್ ನಿಜವಾಗ್ಲೂ ಕೊಲೆಗಾರ ಆಗಿದ್ರೆ ನಾನೇ ಅವನನ್ನ ಎಳ್ಕೊಂಡು ಬಂದು ಶಿಕ್ಷೆ ಕೊಡಿಸ್ತೀನಿ. ಆದ್ರೆ ನನ್ನ ಆತಂಕ ಅದಲ್ಲ ಸೇವಂತಿ. ಒಂದ್ ವೇಳೆ ಅವನೇನು ತಪ್ಪೇ ಮಾಡದೆ ಇನ್ಯಾರೋ ಷಡ್ಯಂತ್ರ ಮಾಡಿ ಅವನು ಸಿಕ್ಕಾಕೊಳಗ್ ಮಾಡಿದ್ರೆ ಅದೇ ನನಗೆ ಭಯ ಕಾಡ್ತಿರೋದು. ಸುಳ್ಳಿಗೆ ಆಯಸ್ಸು ತುಂಬಾ ಕಡಿಮೆ ಸರ್. ಅಶ್ವಿನ್ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವನು ನಿರಪರಾಧಿ ಅಂತ ಸಾಬೀತಾಗೇ ಆಗುತ್ತೆ. ಅವನು ಆಚೆ ಬಂದೇ ಬರ್ತಾನೆ. ಮೀರಾ ಕೈಯಲ್ಲಿರೋ ಸಾಕ್ಷಿ ಏನಾದ್ರೂ ಪೊಲೀಸರ ಕೈಯಲ್ಲಿ ಸಿಕ್ಕಿದ್ರೆ ಖಂಡಿತ ಅವನನ್ನ ನಿರಪರಾಧಿ ಅಂತ ಸಾಬೀತು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವನಿಗಾಗೋ ಶಿಕ್ಷೆನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಸರ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಗೂ ನಮ್ಮ ಅಶ್ವಿನ್ ಇಂಥ ಕೆಲಸ ಮಾಡಿದಾನೆ ಅಂತ ಅನಿಸ್ತಾ ಇದೆಯಾ? ನಮ್ಮ ಅಶ್ವಿನು ಕೋಪಿಷ್ಟ ಸರ್, ಆದ್ರೆ ಕೊಲೆ ಮಾಡೋಷ್ಟು ಕಟ್ಕ ಅಲ್ಲ. ಈಗ ನನ್ನ ವಿಷಯಕ್ಕೆ ತಗೊಳ್ಳಿ. ಅವನು ತುಂಬಾ ದಿನ ನಾನೇ ಅವನ ಮಗನ ಕೊಂದಿದ್ದು ಅಂತ ಅನ್ಕೊಂಡಿದ್ದ. ಹಾಗಂತ ಅವನೇನ್ ನನ್ನ ಕೊಲೆ ಮಾಡದ್ನಾ? ಬರೀ ದ್ವೇಷ ಸಾಧಿಸ್ತಾ ನೋವು ಕೊಟ್ಟ. ಅವನ್ ಕೊಲೆ ಮಾಡೋ ಮಟ್ಟಕ್ಕೆ ಇಳಿಯಲ್ಲ ಸರ್. ಅಶ್ವಿನ್ ನಮ್ ಕೈಗೆ ಸಿಗದೆ ನಾವ್ ಏನೇ ಮಾತಾಡಿದ್ರು ಏನೂ ಪ್ರಯೋಜನ ಇಲ್ಲ ಸೇವಂತಿ. ಅವನ್ ನಮ್ ಕೈಗೆ ಸಿಗಬೇಕು. ಇಲ್ದೇ ಇದ್ರೆ ಅವನಿಗೆ ತುಂಬಾ ತೊಂದರೆ ಆಗುತ್ತೆ. ಸರ್, ನಿಮಗಿರೋ ಕಾಂಟ್ಯಾಕ್ಟ್ಸ್ನ ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಅವನ್ನ ಹುಡುಕಿಸಬಹುದಲ್ವಾ? ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ.
ಯಾರೋ ನೀವೆಲ್ಲ? ಯಾಕೆ ನಾನು ನಿಂಗೆ ಕೂಡಾಕಿದ್ದೀರಾ? ಏನ್ ಬೇಕು?